ಹಲೋ ನಮಸ್ಕಾರ ಯೋ ವಾಚಿಂಗ್ ದಿದ್ರಾಟ್ಲ ನಾನು ನಿಮ್ಮ ಹರ್ಷ ಈ ಚಾನಲ್ ನೀವು ಹೊಸ ಬಂದಿರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಶುರು ಮಾಡ್ತಾ ಇದ್ದೀನಿ ಸೊ ಬಾಯ್ಸ್ ಅಂಡ್ ಗರ್ಲ್ಸ್ ಟೈಟಲ್ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ನಾವಿವತ್ತು ಒಂದು ಹೊಸ ಕಾರ್ನ ಡೆಲಿವರಿಗೆ ಹೋಗ್ತಾ ಇದ್ದೀವಿ ಯಾರ್ದು ಏನು ಅಂತ ಎಲ್ಲ ಹೋಗ್ತಾ ಹೇಳ್ತೀನಿ ನಾನು ಸೊ ಈಗ ನೋಡ್ತಿರ್ಬೋದು ಇವಾಗ ನಾವು ಕಾರಲ್ಲಿ ಹೋಗ್ತಿರೋದು ಯಾರ್ಯಾರು ಅಂದರೆ ನಾನು ಸೂರ್ಯ ಮತ್ತು ನಮ್ಮ ಅಣ್ಣ ಸೊ ನೋಡ್ತಿರ್ಬೋದು ಕಾರು ಆ್ಯಕ್ಚುಲಿ ಇವಾಗ ನನ್ನ ತೊಗೊಳೋದು ರಾಹುಲ್ ತೊಗೊಳೋದು ಅಂತ ಡಿಸೈಡ್ ಮಾಡ್ತಾ ಇದ್ವಿ ನಂದು ಹೆವಿ ಧೂಳಾಗ್ಬಿಟ್ಟಿದೆ ಅವನು ಧೂಳಾಗಿತ್ತು ಆ್ಯಕ್ಚುಲಿ ಅವತ್ತಿಂದ ಮಳೆ ಬಂದು ವಾಶೇ ಮಾಡ್ಸಿಲ್ಲ ನಾವು ಮಳೆ ಬರ್ತಾನೆ ಇರುತ್ತಲ್ಲ ಅಂತ ಸೊ ಕವರು ಹಾಕಲ್ಲ ನಾನು ಕವರ್ ಹಾಕಿದ್ರೆ ಏನಾಗುತ್ತೆ ಅಂದರೆ ನಾನು ಸ್ಪಾಯ್ಲರ್ ಹಾಕ್ಸಿದ್ದೀನಲ್ಲ ಹಿಂದೆಗಡೆ ಇದು ಪೇಂಟು ಸ್ವಲ್ಪ ಫೇಡ್ ಆಗ್ತಾ ಹೋಗುತ್ತೆ ಅದರಿಂದ ಕವರ್ ಹಾಕ್ಸಿಲ್ಲ ಆ್ಯಂಡ್ ವಾಶು ಮಾಡಿಸಿರ್ಲಿಲ್ಲ ರಾಹುಲ್ದಾದ್ರು ಸ್ವಲ್ಪ ಕ್ಲೀನಾದರೂ ಇತ್ತು ಅವತ್ತಿಂದ ಅವನು ರೆಗ್ಯುಲರ್ ಓಡಿಸ್ತಾ ಇರ್ತಾನೆ ಸೊ ಅದಕ್ಕೆ ನಮ್ಮ ಅಣ್ಣನ ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಟೈಮ್ ಬಂದು ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬಂತು 11 ಗಂಟೆಗೆ ಡೆಲಿವರಿ ಇದ್ದಿದ್ದು ಪಾಪ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸ್ವಲ್ಪ ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ಹೊಡ್ತಾ ಇದ್ವಿ ಸೊ ಬನ್ನಿ ಹೋಗೋಣ ಬಾಯ್ಸ್ ಏನಂದರೆ ನಾವು ನಮ್ಮ ಯಾವ ವೀಡಿಯೋಲ್ಲೂ ಎನ್ಲೈನ್ನ ತೋರಿಸೇ ಇಲ್ಲ ಸೊ ಇದು ಬಂದು i20 ಎನ್ಲೈನ್ ಪ್ರಿವಿಯಸ್ ವೀಡಿಯೋ ಹೇಳಿದ್ವಿ ಸೊ ಇದು IMT ಇದು ಹೆಂಗಂದರೆ IMT ಹೆಂಗಂದರೆ ಒಂಥರ ಆಟೋಮೆಟಿಕ್ ಮ್ಯಾನ್ಯುಯಲ್ ಎರಡು ಮಿಕ್ಸ್ ಥರ ಕ್ಲಚ್ ಒಂದಿರಲ್ಲ ಬಟ್ ಗೇರ್ ಶಿಫ್ಟಿಗಂತೂ ಇದ್ದೇ ಇರುತ್ತೆ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಅದನ್ನೇ ಅಲರ್ಟ್ ಕೊಡುತ್ತೆ ಬೀಪ್ ಸೌಂಡ್ ಬರುತ್ತೆ ಗೇರ್ ಚೇಂಜ್ ಮಾಡಿ ಅಂತ ಆ್ಯಂಡ್ ಒಂದೇನು ಖುಷಿ ವಿಚಾರ ಅಂದರೆ ಗಾಡೀಲಿ ಎಕ್ಸಾಸ್ಟ್ ಇಲ್ಲ ಅಂದ್ರೂ ಫ್ರಮ್ ಸ್ಟಾಕೇನೆ ನಮಗೆ ಸೌಂಡ್ ಚೆನ್ನಾಗಿ ಬರುತ್ತೆ ಗಾಡೀಲಿ ಸೊ ಅಂದರೆ ಎಕ್ಸಾಸ್ಟ್ ಹಾಕಿರೋತ್ರನೇ 4000 RPM ಮೇಲೆ ಒಂದು ಸಖತ್ತಾಗಿ ಬರುತ್ತೆ ಸೌಂಡು ಎನ್ಲೈನ್ ಪರ್ಫಾರ್ಮೆನ್ಸ್ ಬೀಸ್ಟ್ ಇದು ಟರ್ಬೋ ಓಪನ್ ಆದಾಗ ಹೆಂಗೆ ಹೋಗುತ್ತೆ ಅಂದರೆ ಗಾಡಿ ರಾಕೆಟ್ ಹೋದಾಗ ಹೋಗುತ್ತೆ ಬನ್ನಿ ಹೋಗೋಣ ಈಗ ಗೈಸ್ ಇವಾಗ ನಾವು ಒಳಗಡೆ ಎನ್ಲೈನ್ ಒಳಗಡೆ ಕೂತಿದ್ದೀವಿ ಸೊ ಯಾವ ವಿಡಿಯೋಲ್ಲೂ ತೋರಿಸಿಲ್ಲ ಅದಕ್ಕೆ ಅಂತಲೇ ತೋರಿಸಿ ಅದು ಜಸ್ಟ್ ಸುಮ್ಮನೆ ಓವರ್ವ್ಯೂ ಥರ ಡೀಟೇಲಾಗಿ ಬೇಕಾದ್ರೆ ಒಂದು ಸಪ್ರೇಟ್ ವೀಡಿಯೋ ಬೇಕಂದರೆ ಕೆಳಗಡೆ ಕಮೆಂಟ್ ಮಾಡಿ ಮಾಡ್ತೀವಿ ಸೊ ಇಲ್ಲಿ ನೋಡ್ತಿದ್ದೀರಾ ಒಳಗಡೆ ಇಂಟೀರಿಯರ್ ಅಂತೂ ಸಖತ್ತಾಗಿ ಕೊಡ್ತಾನೆ ಆ್ಯಂಡ್ ಎಸ್ಪೆಷಲಿ ಅಂದರೆ ಇದಕ್ಕೆ ಆ್ಯಂಬಿಯೆಂಟ್ ಲೈಟು ಅದೆಲ್ಲ ಏನು ಬೇಕಾಗೇ ಇಲ್ಲ ಇಲ್ಲಿ ನಿಮಗೆ ನನ್ನ ಕಾರಲ್ಲಿ ಬ್ರಿಯೋಲ್ ಹೆಂಗೆ ಮಾಡಿದ್ದೀವಿ ಅಂದರೆ ಒಳಗಡೆ ಇಂಟೀರಿಯರು ಎಲ್ಲ ಬೇಜ್ ಇದ್ದಿದ್ದು ಸೊ ನಾವೇನು ಮಾಡಿಬಿಟ್ವಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಸ್ವಲ್ಪ ಸ್ಪೋರ್ಟಿ ಫೀಲ್ ಕೊಡುತ್ತೆ ಬಟ್ ಇದರಲ್ಲಿ ನೀವು ನೋಡ್ತಿರ್ಬೋದು ಫ್ರಮ್ ಸ್ಟಾಕೇನೆ ಒಳಗಡೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಥೀಮಲ್ಲೇ ಕೊಡ್ತಾರೆ ಫ್ರಂಟಲ್ಲಿ ನೋಡ್ತೀರಾ ಡ್ಯಾಶ್ ಫುಲ್ಲು ಬ್ಲ್ಯಾಕ್ ಇದೆ ಇಲ್ಲಿ ಒಳಗಡೆ ಬಟನ್ಸ್ಗೆ ಏನೇನು ಕೊಟ್ಟಿದ್ದಾರೆ ಅದಕ್ಕೆಲ್ಲ ರೆಡ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಆ್ಯಂಬಿಯೆಂಟ್ ಲೈಟ್ಸೂ ಎಲ್ಲ ರೆಡ್ಡಲ್ಲೇ ಬರುತ್ತೆ ಕಂಪ್ಲೀಟ್ ಇದು ರೆಡ್ ಬರುತ್ತೆ ಐ ಮೀನ್ ಬ್ಲ್ಯಾಕ್ ಬರುತ್ತೆ ಆ್ಯಂಡ್ ಮೇನ್ ಸೀಟ್ಸ್ ನೀವು ನೋಡ್ತಿರ್ಬೋದು ಸೀಟ್ ಅಂತೂ ಫುಲ್ಲು ಸ್ಪೋರ್ಟಿ ಸೀಟ್ ಕೊಟ್ಟಿರ್ತಾರೆ ಅದೂ ಬ್ಲ್ಯಾಕ್ ಆ್ಯಂಡ್ ರೆಡ್ಡಲ್ಲೇ ಸೊ ಅದ್ರ ಜೊತೆಗೆ ಇಷ್ಟು ಹ್ಯಾಚ್ ಬ್ಯಾಕ್ ಆದ್ರೂ ಹ್ಯಾಚ್ ಬ್ಯಾಕಲ್ಲಿ ಒಂದು ಸನ್ರೂಫ್ ಇದೆ ನೋಡಿ ಹ್ಯಾಚ್ ಬ್ಯಾಕ್ಸಲ್ಲಿ ಸನ್ರೂಫ್ ಗೈಸ್ ಈ ಕಾರು ಎನ್ಲೈನು ಜಸ್ಟ್ 1 ಲೀಟರು 3 ಸಿಲಿಂಡರ್ ಇಂಜಿನ್ ಇದು ಸೊ 1 ಲೀಟರ್ 3 ಸಿಲಿಂಡರ್ ಟರ್ಬೋ ಇಂಜಿನ್ ಇದು ಸೊ ಟರ್ಬೋ ಕಿಕ್ಕಿನ್ ಆದಾಗ ಹೆಂಗೆ ಪುಲ್ ಮಾಡುತ್ತೆ ಗಾಡಿ ಅಂದರೆ ಕ್ರೇಜಿಯಾಗಿ ಪುಲ್ ಮಾಡುತ್ತೆ ನೋಡಿ ಕ್ರೇಜಿ ಪುಲ್ ಮಾತ್ರ ನೋಡ್ತಿದ್ದಂಗೆ 180 ಎಲ್ಲ ಟಚ್ ಆಗಿಬಿಡುತ್ತೆ ಗುರು ಇದು ಬಂದು ನಮ್ಮ ಫಸ್ಟ್ ಓಕ್ಲೆ ಗ್ಲಾಸು ಫಸ್ಟ್ ಎಕ್ಸ್ಪೆನ್ಸಿವ್ ಗ್ಲಾಸು ಇದೇನೆ ನಾನು ತೊಗೊಂಡಿರೋದು ಸೊ ಇದು ಓಕ್ಲೆ ಬ್ರ್ಯಾಂಡ್ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ವಿರಾಟ್ ಕೊಹ್ಲಿ ಆಗ್ತಿದ್ದು ನೋಡ್ತಿದ್ದೆ ಬಟ್ ನನಗೆ ಬ್ರ್ಯಾಂಡ್ ನೇಮ್ ಎಲ್ಲ ಗೊತ್ತೇ ಇರಲಿಲ್ಲ ಯಾವಾಗ ಗೊತ್ತಾಗಿದ್ದು ಅಂದರೆ ನನ್ನ ಫ್ರೆಂಡು ಚಂದನ್ ಅಂತ ಇದ್ದಾನೆ ಸೊ ಅವನು ಯಾವುದೋ ಒಬ್ಬ ಜಿಮ್ ಫ್ರೀಕ್ನ ಫಾಲೋ ಮಾಡ್ತಿದ್ದ ಅವ್ನಿಗೆ ಹೆವಿ ಜಿಮ್ಮು ಇದೆಲ್ಲ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಬೇಕು ಅನ್ನೋದು ಸೊ ಅವ್ನು ಯಾರೋ ಒಬ್ಬನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದ ಅವರು ಇದನ್ನು ರೆಗ್ಯುಲರಾಗಿ ಎಲ್ಲ ವೀಡಿಯೋಸಲ್ಲೂ ಆಗ್ತಾಯಿರು ಒಂದೊಂದು ದಿನ ಒಂದೊಂದು ಕಲರ್ ಹಾಕೋರು ಸೊ ಅದನ್ನು ನೋಡ್ಬಿಟ್ಟು ಅವನು ಮಗ ಈ ಥರ ತೊಗೊಬೇಕು ನೋಡಿ ಹೆಂಗಿದೆ ಗ್ಲಾಸ್ ಮಸ್ತಾಗಿದೆ ಅಂದ್ಬಿಟ್ಟು ನನಗೆ ತೋರಿಸ್ದ ನಾನು ಅವಾಗ ನೋಡಿದ್ಮೇಲೆ ನನಗೂ ಇಷ್ಟ ಆಗೋಯ್ತು ಈ ತೊಗೊಂಡ್ರೆ ಈ ಥರ ಗ್ಲಾಸ್ ತೊಗೊಬೇಕು ಗುರು ಮಸ್ತಾಗಿದೆ ಇದು ಫುಲ್ ಸ್ಪೋರ್ಟಿಯಾಗಿ ಕ್ರೇಜಿಯಾಗಿದೆ ಇದು ಅಂತ ಅಂದ್ಕೊಂಡು ರಿಸರ್ಚ್ ಮಾಡ್ತಾ ಇದ್ವಿ ಅದಾದಮೇಲೆ ಅದೇ ಟೈಮ್ಗೆ ಯಾವುದೋ ಒಂದು ಶೂಟ್ ಬಂತು ಹೀರೋ ಎಕ್ಸ್ಪಲ್ಸ್ದು ಅನಿಸುತ್ತೆ ಸೊ ನಾವು ಡೆಲ್ಲಿಗೆ ಹೋಗಿದ್ವಿ 2023 2 ಇರಬೇಕು ಡೆಲ್ಲಿಗೆ ಹೋಗಿದ್ದಾಗ ಗ್ಲಾಸ್ನ ನಾವು ಏರ್ಪೋರ್ಟಲ್ಲಿ ಇದು ನೋಡಿದ್ವಿ ಶೋರೂಮಲ್ಲಿ ಈ ಗ್ಲಾಸ್ನ ನೋಡ್ಬಿಟ್ಟು ನಾನು ಸೇಮ್ ತೊಗೊಂಬಿಡೋದು ಅಂದ್ಬಿಟ್ಟು ನಾನು ಸೇಮ್ ಗ್ಲಾಸು ಅವತ್ತು ತೊಗೊಂಡಿದ್ದು ಗ್ಲಾಸ್ ಇದು ಸೊ ಇದಕ್ಕೆ ನಾವು ಆಲ್ಮೋಸ್ಟ್ ಕೊಟ್ಟಿದ್ದು 11 ಚೇಂಜೋ 12 ಚೇಂಜೋ ಏನೋ ಇರಬೇಕು 11,500 ಚೇಂಜ್ ಏನೋ ಇರಬೇಕು ಇದಕ್ಕೆ ನಾವು ಕೊಟ್ಟಿದ್ದು ಸೊ ಅವಾಗಿಂದ ಇದು ನನ್ನ ಪರ್ಸನಲ್ ಫೇವ್ರೇಟ್ ತುಂಬ ಜನಕ್ಕೆ ವಾಚ್ ನೋಡ್ಕೊಂಡು ಹಿಡಿತಾರೆ ಇಲ್ಲ ಈ ಗ್ಲಾಸ್ ನೋಡ್ಕೊಂಡು ಹಿಡಿತಾರೆ ಯಾಕಂದರೆ ನಾನು ಓಕ್ಲೇಲೇ 2 ಗ್ಲಾಸ್ ತೊಗೊಂಡಿನಿ ಇದೊಂದು ಮತ್ತು ಇನ್ನೊಂದು ರೆಡ್ ಕಲರ್ ಒಂದಿದೆ ನನ್ನ ಹತ್ರ ಸೊ ಅದು ಸೇಮ್ ಮಾಡಲೇ ಇದು ಟ್ರೋಲಿ ಇದು ಫ್ರೇಮ್ ಇರೋದು ಇನ್ನೊಂದಿರೋದು ರೆಡ್ ಕಲರು ಅದು ವಿತೌಟ್ ಫ್ರೇಮು ಕೆಳಗಡೆ ಫ್ರೇಮ್ ಬರಲ್ಲ ಬರೀ ಮೇಲ್ ಮಾತ್ರ ಬರುತ್ತೆ ಅದು ಬಿಟ್ಟರೆ ಒಂದು ಪ್ರಾಡಾ ಇದೆ ಪ್ರಾಡಾನು ಇದೇ ಕಾನ್ಸೆಪ್ಟಲ್ಲೇ ಅದೂ ಸ್ವಲ್ಪ ಸ್ಪೋರ್ಟಿ ಸನ್ಗ್ಲಾಸಸ್ ಏನೇ ನಾನು ತೊಗೊಂಡಿರೋದು ಸೊ ಅದು ಆ್ಯಕ್ಚುಲಿ ಗಿಫ್ಟ್ ಬಂದಿರೋದು ಆ ರೆಡ್ ಓಕ್ಲೆ ಮತ್ತು ಪ್ರಾಡಾ ಬಂದು ಗಿಫ್ಟ್ ಬಂದಿರೋದು ಇದು ನಾನೇ ತೊಗೊಂಡಿರೋದು ಸೊ 3 ಸನ್ಗ್ಲಾಸಸ್ ಇದೆ ನಮ್ಮ ಹತ್ರ ಸೊ ಅದ್ರದ್ದು ಕಲೆಕ್ಷನು ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ ನಾನು ಇವಾಗ ಇಲ್ಲೇ ಇದೆ ಮಾತಾಡ್ಕೊಂಡು ಕೂತ್ಕೊಂತ ಹೋದರೆ ಹೆವಿ ಟೈಮ್ ಆಗಿಬಿಡುತ್ತೆ ಪಾಪ ಬಾಯ್ಸ್ ಎಲ್ಲ 1 ಅವರಿಂದ ವೆಯ್ಟ್ ಮಾಡ್ತಿದ್ದಾರೆ ನಮ್ಮಿಂದ ಯಾವಾಗಲೂ ಲೇಟ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಇನ್ನೊಂದು 5-10 ಮಿನಿಟ್ಸ್ ಹಾರ್ಡ್ಲಿ ಒಂದೇ ಸಿಗ್ನಲ್ ಇರೋದು ಸೊ ಅದಾಗ್ತಿದ್ದಂಗೆ ಶೋರೂಮ್ ಬರುತ್ತೆ ಅಲ್ಲಿ ರೀಚ್ ಆಗಿಬಿಟ್ಟು ಹೋಗಿ ಬೇಗ ಡೆಲಿವರಿ ಮುಗಿಸ್ಕೊಳ್ಳೋಣ ಓಕೆ ಬಾಯ್ಸ್ ಬಂದ್ವಿ ಶೋರೂಮ್ಗೆ ನಾವು ಬಾಯ್ಸ್ ಎಲ್ಲ ಬಂದ್ಬಿಟ್ಟವ್ರೆ ಗಾಡಿಗಳು ನೋಡ್ತಾವ್ರೆ ಸವಾರ್ದು CBR ಎಲ್ಲ ಈಚೆ ಅದನ್ನ ತೋರಿಸಿ ಬನ್ನಿ ಓಕೆ ಬಾಯ್ಸ್ ಬಂದಿದ್ದೀವಿ ಇವಾಗ ಏನಂದರೆ ಆ್ಯಕ್ಚುಲಿ ನಾವು ಲಾಸ್ಟು ಒಂದು ವೀಡಿಯೋಲಿ ನೋಡಿದ್ದು
ಲಾಸ್ಟ್ ಒಂದು ವಿಡಿಯೋಲಿ ನಾವು ಈ ಶೋರೂಮ್ನ ಆಲ್ರೆಡಿ ತೋರಿಸಿದ್ವಿ. ಶೋರೂಮಲ್ಲಿ ಬಲಿನೋ ಡೆಲಿವರಿ ತೊಗೊಂಡಿದ್ವಿ ನಮ್ಮ ಬಾವೊಂದು. ಸೊ ಅದೇ ಶೋರೂಮಲ್ಲೇ ಇವಾಗ ಜಿಮ್ನಿ ತೊಗೊತಿರೋದು. ಬಾಯ್ಸ್ ಎಲ್ಲ ಒಳಗಡೆ ಇದ್ದಾರೆ ಅನಿಸುತ್ತೆ. ಇಲ್ಲಿ ಎಲ್ಲ ಗಾಡಿ ಚೆಕ್ಔಟ್ ಮಾಡ್ತಿದ್ದಾರೆ. ಸವಾರ್ದು CBR, ರಾಹುಲ್ದು ಬೂಜಾ, ಇದೇ ಗಾಡಿ ಡೆಲಿವರಿ ವಿಡಿಯೋ ನಾನು ನಿಮಗೆ ನನ್ನ ಚಾನಲ್ ತೋರಿಸಿದ್ದು. ಒಳಗಡೆ ಎಲ್ಲ ಪಕ್ಕ ಬೈಕೊಂಡಿರ್ತಾರೆ ನನ್ನ ಮಗ ಯಾವಾಗಲೂ ಲೇಟಾಗಿ ಬರ್ತಾನೆ ಅಂತ. ಕೆಲಸ ಹಂಗಿರುತ್ತೆ, ಏನು ಮಾಡೋದು ಗೈಸ್. ನೋಡಿ ಗೋಲ್ಡನ್ ಥ್ರಾಟಲು ಸವಾರ್ದು. ಐಬ್ರಾ ಐ ಆಮ್ ಶೋಯಿಂಗ್ ಯು ನ್ಯೂ ಕ್ಯಾರೆಕ್ಟರ್ ಇನ್ ಮೈ ಬ್ಲಾಗ್, ಇಂಡಿಯನ್ ಸ್ಪೀಡ್. ನೋಡಿ ಸ್ಮೈಲ್ ನೋಡಿದ್ರೆ ಸ್ಪೀಡ್ ಥರನೇ ಅನ್ಸಲ್ವಾ? ಅನ್ಸರೆ ಕಮೆಂಟ್ ಮಾಡಿ. ಸ್ಪೀಡ್ ಸೌಹಾರ್ದ ಅಂತ ಎಷ್ಟು ಇಡೋಣ, ಇಲ್ಲ ಐ ಡೋಂಟ್ ಶೋ ಸ್ಪೀಡ್ ಅಂತ ಹೇಳೋಣ? ಮಾಡೆಲ್ ಸೌಹಾರ್ದ ಎಷ್ಟು ಚೆನ್ನಾಗೇ ಸೌಂಡ್ ಇದೆ, ಮಾಡ್ಲಿಂಗೇ ಮಾಡ್ತಿರೋದು ಇವರೆಲ್ಲ. ಸ್ಪೀಡ್ ಸೌಹಾರ್ದ ಅಲ್ಲ ಹೇಳಿ ಈಗ, ಐ ಶೋ ಸ್ಪೀಡಾ ಇಲ್ಲ ಐ ಡೋಂಟ್ ಶೋ ಸ್ಪೀಡಾ? ಸ್ಪೀಡ್ ಥರ ಇಲ್ವಾ ಬ್ರೋ ಅವರು? ಸ್ಪೀಡ್ ಥರ ಇಲ್ವಾ? ಮಾಡೆಲ್ ಸೌಹಾರ್ದ ಚೆನ್ನಾಗಿದೆ. ಸಾದಿರೇ ಇಲ್ಲ ಏನ್ ಬ್ರೋ? ಗಾಡಿ ಡೆಲಿವರಿ ತಗೊಳ್ಳೋರು ಇನ್ನ ಅಲ್ಲೆಲ್ಲ ಏನೋ ಪ್ರೊಸೀಜರ್ ಮಾಡ್ತಾರ ಬ್ರೋ? ಡಾಕ್ಯುಮೆಂಟೇಶನ್ ಆಗ್ತಾ ಇದ್ದಾ? ಆಯ್ ಬ್ರೋ, ನಮ್ ಡೈಲಾಗ್ ಹಿಂಗ್ ರಾಹುಲ್ ಇವ್ರದ ಗಾಡಿ ಡೆಲಿವರಿ, ಬೂಜಾಲೆಲ್ಲ ಡೆಲಿವರಿ ವಿಡಿಯೋ ನೋಡಿರ್ತೀರಾ? ಜಿಮ್ನಿ ಆಕ್ಚುಲಿ ನನ್ನ ಗಾಡಿ ತಗೊಂಡೋಗಿ ಡೈಲಾಗ್ ಕೊಡ್ತಾನಲ್ಲ, ಇವನ್ ಗಾಡಿಗೆ ಈಗ ಒಂದು ಡೈಲಾಗ್ ರೆಡಿ ಮಾಡ್ಕೊಂಡಿದ್ದೆ. ಹಿಂಗ್ ತೋರಿಸಿ ಬ್ರೋ. ಕೊಮ್ಮರಿಯನ್ನು ನೋಡಕ್ಕೂ ಅಷ್ಟೇ ಸೈಲೆಂಟು, ಆದ್ರೆ ಇವಿ ವೈಲೆಂಟು ತಾನೇ. ಈ ನನ್ನ ಮಕ್ಕಳು ಒಂದೊಂದಲ್ಲ ಸುಮ್ಮನೆ ಬ್ರೋ, ಭಯ ಆಗ್ತಾ ಇದೆ ಕಚ್ಬಿಟ್ರೆ ಆಮೇಲೆ. ನೀನ್ ಅಮ್ಮನ್ ಚಿನ್ನ. ಗೂಡ್ಸ್ ಎತ್ಕೊಂಡು ಹೋಗಕ್ಕೆ ಬೇಕು ಓಮ್ನಿ, ಗೂಡ್ಸ್ ಎತ್ಕೊಂಡು ಹೋಗಕ್ಕೆ ಬೇಕು ಓಮ್ನಿ, ಹೋಗದೆ ಇರೋ ಜಾಗಕ್ಕೆಲ್ಲ ಹೋಗೋದಕ್ಕೆ ಬೇಕು ಜಿಮ್ನಿ. ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. ಕರೆಕ್ಟ್. ಬಿಡಿ ಮಾಡುವ, ಅದಕ್ಕೇನಂತೆ. ನೀವ್ಯಾಕೆ ಮಗ ಇಸಕತ್ತೀರಾ? ಮಾಡುವ ಗಣೇಶ ನಮ್ಮನಲ್ವೇ? ನೋಡಿ ಸಾಂಗ್. ರಾಹುಲ್ ಹತ್ರ ಇದೆ ಬೂಸಾ, ಇನ್ಮೇಲೆ ಜಿಮ್ನಿ ಲಿಕ್ತಾನೆ ಗೂಸ. ಥ್ಯಾಂಕ್ಸ್ ಎವ್ರಿ ಒನ್. ಏನಕ್ಕೆ ಗಾಡಿ ತಗೊಂಡಿದ್ದು? ನನಗೆ ತುಂಬ ಡ್ರೀಮ್ ಇತ್ತು ಈ ಗಾಡಿ ಬಗ್ಗೆ. ತುಂಬ ರಿಸರ್ಚ್ ಮಾಡಿದೆ. ಜಿಪ್ಸಿ ತಗೊಳ್ಳೋಣ ಅಂತ ತುಂಬ ಆಸೆ ಇತ್ತು, ಆಗಲಿಲ್ಲ ಅವಾಗ. ಸೊ ಜಿಮ್ನಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಪ್ರೈಸ್ ಹೈಕ್ ಇರೋದ್ರಿಂದ ತಗೊಳಕ್ಕಾಗಲಿಲ್ಲ. ಆಮೇಲೆ ಮನ್ಸು ಮಾಡಿ ಹೆಂಗೋ ಐಮ್ ಗೆಟಿಂಗ್ ಮ್ಯಾರಿಡ್ ಅಲ್ಲ, ಸೊ ಐ ವಾಂಟೆಡ್ ಅ ಕಾರ್, ಅದಕ್ಕೆ ತಗೊಂಡೆ. ಆ ಕಡೆ ಕಾರು, ಈ ಕಡೆ ಬೂಜಾ, ಎರಡು ಸುಜುಕಿ. ರಾಹುಲ್ ಇಂಟು ಸುಜುಕಿ ಫ್ಯಾಮಿಲಿ. ಓಕೆ ಬಾಯ್ಸ್, ಗಾಡಿ ಡೆಲಿವರಿ ಎಲ್ಲ ನೋಡಿದ್ರಿ. ಗಾಡಿ ಒಳಗಡೆ ಹೆಂಗಿದೆ ಅಂತ ನೋಡೋಣ. ನಾನು ಆ್ಯಕ್ಚುಲಿ ಜಿಮ್ನಿನ ಒಳಗಡೆಯಿಂದೆಲ್ಲ ನೋಡೇ ಇಲ್ಲ, ಜಸ್ಟ್ ಈಚೆಯಿಂದ ನೋಡಿರೋದು. ಬನ್ನಿ ಒಳಗೆ ಹೆಂಗಿದೆ ನೋಡೋಣ. ಮಸ್ತಾಗಿದೆ ಇವರು, ಒಳ್ಳೆ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ಗಾಡಿ ಇದೆ. ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಕೊಟ್ಟವನೇ. ಯೂಶಲಿ ಡೋರ್ ಇದಲ್ಲೇ ಪೆನಲ್ಸ್ ಎಲ್ಲ ಕೊಡ್ತಾರೆ ಕಂಟ್ರೋಲ್ಸ್ ಎಲ್ಲ, ವಿಂಡೋ ಅಪ್ ಆ್ಯಂಡ್ ಡೌನ್ಗೆ. ಇದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಒಳಗಡೆ ಡ್ಯಾಶು ಒಂಥರ ಪ್ರಾಪರ್ ಓಲ್ಡ್ ಕಾರ್ ಥೀಮಲ್ಲೇ ಕೊಟ್ಟಿದ್ದಾರೆ ನೋಡಿ, ಡಿಫ್ರೆಂಟ್ ಆಗಿದೆ. ಮಧ್ಯದಲ್ಲಿ ಒಂದು ಬರುತ್ತೆ ಅನ್ಸುತ್ತಾ ಕೀಲೆಸ್ಸು. ಇಲ್ಲಿ ಸ್ಪೀಡೋಮೀಟ್ರು, ಈ ಕಡೆ RPM ಮೀಟ್ರು. ಸೊ ನೋಡ್ತಿರ್ಬೋದು ನೀವು. ಇಲ್ಲಿ ಒಳಗಡೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಪ್ರಾಬ್ಲಿ ಇದೊಂದು 6 or 7 ಇಂಚಸ್ ಇರ್ಬೋದು ಇದು. ಹಿಂದೆಗಡೆ ಲೆಗ್ ರೂಮ್ ಕಡಿಮೆ ಇದೆ ಅಂತ ಅನ್ಸುತ್ತೆ. ಒಳಗಡೆ ಇಲ್ಲಿ ಹಿಡ್ಕೊಳ್ಳೋಕ್ಕೆ ರ್ಯಾಬೆಲ್ಲ ಕೊಟ್ಟಿದ್ದಾರೆ. ಇದು ಮೋಸ್ಟ್ಲಿ ಡಿಸ್ಪ್ಲೇನೇ ಅನ್ಸುತ್ತೆ ಇಲ್ಲಿ ಕೊಟ್ಟಿರೋದು. ಗಾಡಿ ನೋಡ್ತೀರಾ ಒಂಥರ ಹೊಸ ಗಾಡಿ ಹಳೆ ಗಾಡಿ ಎರಡು ಮಿಕ್ಸ್ ಮಾಡಿದ ಫೀಲ್ ಕೊಡುತ್ತೆ. ಈ ಗೇರ್ ನಾಬು ಮತ್ತು ಅನಲಾಗ್ ಮೀಟರ್ನ ನೋಡಿದೆ. ಹಳೆ ಗಾಡಿ ಅಂದರೆ ಹಳೆ ಗಾಡಿ ಅಂದರೆ ಲೈಕ್ ಹಳೆ ಗಾಡಿ ಅಂತ ಅಲ್ಲ, ಆಗಿನ ಕಾಲದಲ್ಲಿ ಬರ್ತಿದ್ದ ಗಾಡಿಗಳನ್ನ ಸ್ವಲ್ಪ ಮ್ಯಾಚ್ ಮಾಡಿದ್ದಾರೆ. ಮತ್ತು ಆಸ್ಥೆಟಿಕ್ಸ್ ಎಲ್ಲ ಸ್ವಲ್ಪ ಹೊಸ ಗಾಡಿದ ಆಸ್ಥೆಟಿಕ್ಸ್ನ ಕೊಟ್ಟಿದ್ದಾರೆ ಗಾಡೀಲಿ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಗಾಡಿ. ನಿಮ್ಮ ಅಭಿಪ್ರಾಯ ಹಾಗೂ ನಿಮ್ಮ ಫೀಲ್ ಹೆಂಗಿದೆ ಈ ಗಾಡಿ ನಾನು ತಗೊಂಡ್ಮೇಲೆ? ಏನು ಆ್ಯಕ್ಚುಲಿ ಬೈಯಿಂಗ್ ಎ ಕಾರ್ ಈಸ್ ಎ ಗುಡ್ ಥಿಂಗ್ ಅನ್ನೋಂಥ ಅನ್ಫರ್ಗೆಟಬಲ್ ಥಿಂಗ್ ಇನ್ ಲೈಫು. ಪ್ರತಿಯೊಬ್ಬ ಎಲ್ಲರ ಕೈಲೂ ಸಾಧ್ಯ ಆಗಲ್ಲ. ಕಾರ್ ತೊಗೊಂಡು ನೀನು ಮದುವೆಗೋಸ್ಕರ ಕಾರಲ್ಲೇ ಹೋಗ್ಬೇಕು ಅಂತ ಏನೋ ಹಠ ಮಾಡಿ ಒಂದು ಇಷ್ಟಪಟ್ಟು ತೊಗೊಂಡಿದೀಯಾ. ಸೊ ಕಾರ್ ತೊಗೊಳ್ಳೋದೇ ಒಂದು ವಿಶೇಷ ಜೀವನದಲ್ಲಿ, ಲೈಫಲ್ಲಿ ಪ್ರತಿಯೊಬ್ಬರಿಗೂ. ಅದು ಜಿಮ್ನಿ ನಮ್ಮದು ಮಾರುತಿ ಫ್ಯಾಮಿಲಿಗೆ ತುಂಬ ಹತ್ರ. ಸುಮಾರು ಕಾರುಗಳು ಯೂಸ್ ಮಾಡಿದ್ದೀವಿ. ಸೊ ಇದು ಒಳ್ಳೆ ಟ್ರೆಕ್ಕಿಂಗ್ ಹೋಗಲಿಕ್ಕೆ ಎಲ್ಲ ಫಸ್ಟ್ ಕ್ಲಾಸಾಗಿದೆ ಕಾರು. ಇಲ್ಲಿ ಏರಿಯಾದಲ್ಲೆಲ್ಲ ಹೋಗಲಿಕ್ಕೆ ಭಾಳ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾರೆ. ಸೊ ನನಗೆ ಗೊತ್ತಿಲ್ಲ ಎಕ್ಸ್ಪೀರಿಯೆನ್ಸು. ನೀನು ಎಕ್ಸ್ಪೀರಿಯೆನ್ಸ್ ಮಾಡಿ ಎಂಜಾಯ್ ಮಾಡು.
ಲೈಫಲ್ಲಿ ಎಂಜಾಯ್ ಮಾಡು. ಅಟ್ ದ ಸೇಮ್ ಟೈಮ್ ಸೊ ಹೆಂಗೆ ಯೂಸ್ ಮಾಡಬೇಕು ಆ ಥರನೇ ಯೂಸ್ ಮಾಡು. ಸೇಫ್ಟಿ ರೂಲ್ಸ್ ಫಾಲೋ ಮಾಡು. ಕಾರ್ ಇದೆ ಅಂತ ಓಡಿಸೋದಿಲ್ಲ. ಸೊ ಜವಾಬ್ದಾರಿಯಿಂದ ಯೂಸ್ ಮಾಡಿ. ಇದರಿಂದ ನಿನಗೆಲ್ಲ ಭವಿಷ್ಯ ಉಜ್ವಲ ಆಗಲಿ. ನಿಮ್ಮದು ಮತ್ತು ಹರ್ಷಿತ ಲೈಫು ಉಜ್ವಲ ಆಗಲಿ. ಹಂಗೆ ಅಟ್ ದ ಸೇಮ್ ಟೈಮ್ ನಾವು ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಮ್ಮನ್ನು ಕರ್ಕೊಂಡೋಗೋದು ಮರಿಬೇಡಪ್ಪ. ಥ್ಯಾಂಕ್ಸ್ ಅ ಲಾಟ್. ಆ ಸೇಫ್ಟಿ ಏನೇನು ಹೇಳಿದ್ರು ಅದು ನನ್ನೊಬ್ಬನಿಗೆ ಅಲ್ಲ, ಎಲ್ಲ ಬೈಕು ಮತ್ತು ಕಾರ್ ಆಟೋಮೊಬೈಲ್ ಎಂಥೂಸಿಯಾಸ್ಟಿಗೆ ಎಲ್ಲರಿಗೂ ಅಪ್ಲೈ ಆಗುತ್ತೆ. ರೈಡ್ ಸೇಫ್ ಆ್ಯಂಡ್ ಡ್ರೈವ್ ಸೇಫ್. ಹ್ಯಾಪಿ ಮೋಟ್ರಿಂಗ್. ಗೈಸ್, ರಾಹುಲ್ನ ನೋಡಿದ್ರೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋಂಗೆ ಕಾಣಿಸೋದೇ ಇಲ್ಲ. ಇವ್ರು ಏನೋ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಿಂದೆ ಬೂಟ್ ಸ್ಪೇಸ್ ಎಷ್ಟಿದೆ ಅದು ತೋರಿಸಿಲ್ಲ. ಆಮೇಲೆ ಸೆಂಟ್ರಲ್ಲಿ ಇಬ್ರು ಕಂಫರ್ಟಬಲ್ ಆಗಿ ಕುತ್ಕೊಬಹುದು ಅಂತ ತೋರಿಸಿಲ್ಲ ಕಂಪೇರ್ ಟು ದ ಥಾರ್. ಹಿಂದೆಗಡೆ ಲೆಗ್ ರೂಮ್ ಕಡಿಮೆ ಇದೆ ಅನ್ಸುತ್ತೆ ತಾನೆ ಸ್ವಲ್ಪ ಕಂಪ್ಯಾರಿಟಿವ್ಲಿ. ಇಲ್ಲ, ಲೆಗ್ ರೂಮ್ ಚೆನ್ನಾಗಿದೆ. ಹೌದಾ? ಈಗ ನಾನು ಕೂತ್ ನೋಡಿಲ್ಲ, ಆಚೆಯಿಂದ ನೋಡಿದ್ದು. ಹಿಂದೆಗಡೆ ಬೂಟ್ ಸ್ಪೇಸ್ ಇದೆ, ಹಿಂದೆಗಡೆ ಬೂಟ್ ಸ್ಪೇಸ್ ನೋಡಿ. ಓ, ಇದಕ್ಕೆ ಹೈಡ್ರಾಲಿಕ್ ಕೊಟ್ಟವನಾ? ಇದು 270 ಲೀಟರ್ ಬೂಟ್ ಸ್ಪೇಸ್. ಲೈಕ್ ಫುಲ್ ಫೋಲ್ಡೇಬಲ್ ಅಲ್ಲ ಸೀಟು? ಮಲಿಕೊಂಡ್ಬಿಡ್ಬೋದು ಇಲ್ಲೇ ನೀವು. ಹೌದಾ? ಕ್ರೇಜಿ. ಆಮೇಲೆ ಇಲ್ಲಿ ನೋಡಿ ಗೈಸ್, ಹೈಡ್ರಾಲಿಕ್ ಡೋರ್ ಓಪನಿಂಗ್ ಹೋಗಿ ನೋಡಿ. ಇವಾಗ ತೆಗಿಬೇಕಂದ್ರೆ ನೋಡಿ ಬಿಟ್ಟರೆ ಸಾಕು, ಆಟೋಮೆಟಿಕ್ ಹೋಗುತ್ತೆ ನೋಡಿ. ಸ್ಮೂತಾಗಿ ಹೋಗಿ ಹಂಗೆ ನಿಂತ್ಕೊಳ್ಳುತ್ತೆ. ಸೊ ಸೂಪರ್ ಇದೆಲ್ಲ ಒಂಥರ ಕ್ರೇಜ್ ನೋಡಿ. ಬಾಯ್ಸ್ಗೆ ಯಾವ ಥರ ಅಂದರೆ ಗಾಡಿ ನಂಬರ್ ಕೂಡ ಮ್ಯಾಚ್ ಮಾಡ್ತಾರೆ. ಇದಕ್ಕೂ 7447, ಹಿಂದೆಗಡೆ ಆ ಗಾಡಿಗೂ 7447. ನಮ್ಮ ಗ್ರೂಪಲ್ಲಿ ಇನ್ನೊಬ್ಬ ಇದ್ದಾನೆ ವಿಶ್ವ ಅಂತ. ಸೊ ಅವನದು ಬೂಜ ಇದೆ ಆ್ಯನಿವರ್ಸರಿ ಎಡಿಷನ್, ಆರೆಂಜ್ ಕಲರ್ ಬರುತ್ತಲ್ಲ ಅದು. ಸೊ ಅವನು ಆ ಗಾಡಿಗೆ 0001, ಆ ಗಾಡಿಗೆ ಆಲ್ಮೋಸ್ಟ್ ನಂಬರ್ಗೆ 1,80,000 ಪೇ ಮಾಡಿದ್ದು. ಬಾಯ್ಸ್ಗೆ ಗಾಡಿದು ಕ್ರೇಜ್ ಅಂದರೆ ಯಾವ ರೇಂಜ್ಗೆ ಇರುತ್ತೆ ಅನ್ನೋದಕ್ಕೆ ಇದೆ ಎಕ್ಸಾಂಪಲ್. ನಮ್ಮ ಗ್ರೂಪಲ್ಲಿ ಹೊಸ ರೆಪ್ಲಿಕಾ ಬಂದಿದೆ. ಸ್ಪೀಡ್ 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 ಸ್ಪೀಡ್. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಗಾಡಿ ಡೆಲಿವರಿ ಎಲ್ಲ ಆಯಿತು. ಸ್ವಲ್ಪ ಫನ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡ್ಕೊಂಡು ನಾವು ಗಾಡಿ ಎಲ್ಲ ನೋಡ್ಬಿಟ್ಟು ಕೆಳಗಡೆ ಹೋಗಿ ಒಂದಷ್ಟು ಗಾಡಿಗಳು ಆಕ್ಸಿಡೆಂಟ್ ಗಾಡಿಗಳಿದ್ವು. ಅದು ಮಾಡಿಫೈ ಆಗಿತ್ತು. ಹೆಂಗೆ ಮಾಡಿಫೈ ಮಾಡಿದೆ ಅಂತ ನೋಡೋಕ್ಕೆ ಅಂತ ಹೋಗಿದ್ವಿ. ಸೊ ಎಲ್ಲ ಸ್ವಲ್ಪ ಚಿಲ್ ಮಾಡ್ಕೊಂಡು ಇವಾಗ ಇಲ್ಲಿಂದ ಊಟಕ್ಕೆ ಕೊಡ್ತಾ ಇದ್ದೀವಿ. ಇಲ್ಲೇ ಒಂದು ಸ್ವಲ್ಪ ಮುಂದೆಗಡೆ ರಂಗಸ್ಥಳಂ ಅಂತ ಇದೆ ಆರ್ ನಗರಲ್ಲಿ. ಸೊ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೈಸ್ ಬನ್ನಿ. ಈಗ ಎಷ್ಟು ಕೊಟ್ಟಿದ್ದು? 1545 ಟಾಪ್ ಎಂಡು. ಸೊ ಆಸ್ ಐ ಟೋಲ್ಡ್ ಯು, ಸಿ ಇಟ್ ಶುಡ್ ಸರ್ವ್ ದ ಪರ್ಪಸ್. ನೀನು 4x2 ತಗೊಂಡು 2 wheel ಡ್ರೈವ್ ಬೇಸಿಕಲಿ ತಗೊಂಡು ಎಲ್ಲ ಆಫ್ ರೋಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಟ್ ಈಸ್ ವೇ ಮೋರ್ ಬಲ್ಕಿಯರ್. ನಾಟ್ ಓನ್ಲಿ ದ ಥಾರ್, ಫೋರ್ಸ್ ಗೂರ್ಖಾನು ಅಷ್ಟೇ, ಬಟ್ ಇಟ್ ಸರ್ವ್ಸ್ ದ ಪರ್ಪಸ್. ಗೂರ್ಖಾ ಕಮ್ಸ್ ವಿತ್ 4x4. ಪರ್ಪಸ್ನ ಸರ್ವ್ ಮಾಡಿದ್ರೆ ಅಟ್ಲೀಸ್ಟ್ ಇಟ್ ಮೇಕ್ಸ್ ಸೆನ್ಸ್. ಹಂಗಂತ ನಾನು ಥಾರ್ನ ಕಂಡಮ್ ಮಾಡ್ತಾ ಇಲ್ಲ. ಇಟ್ ಈಸ್ ಆಲ್ಸೋ ಅ ವಂಡರ್ಫುಲ್ ಕಾರ್. ಈಗಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ ರಂಗಸ್ಥಳಮಲ್ಲಿ. ಒಳ್ಳೆ ಊಟ ಆಯಿತು. ಬಟ್ ಒಂದೇನು ಬೇಜಾಂದರೆ ಬಾಯ್ಸ್ ಎಲ್ಲ ನಾನ್ ವೆಜ್ಜು, ನಾನು ವರುಣ್ ಇಬ್ಬರೇ ವೆಜ್ಜು. ಆಚೆ ಬಂದು ವೆಜ್ ತಿಂತೀನಿ ಅಂದರೆ ಅದು ನಿಜವಾಗ್ಲೂ ಬೇಜಾರಾಗಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಉರ್ಸಿದ್ರು ಇವರು ನಾನ್ ವೆಜ್ ತಿನ್ಕೊಂಡು. ಒಳ್ಳೆಂದ್ರು. ಓಕೆ, ಇವಾಗ ಇಲ್ಲಿಗೆ ಹೆಂಗೆ ಮಾಡ್ತೀನಿ. ಎಲ್ಲರಿಗೂ ಬಾಯ್ ಹೇಳ್ಬಿಡೋಣ. ಬಾಯ್ ಬಾಯ್. ಸಿಗೋಣ. ಕಂಗ್ರ್ಯಾಚುಲೇಷನ್ಸ್. ಸೇಫ್. ಬಾಯ್ ಬಾಯ್. ಬಾಯ್ ಬ್ರೋ. ಬಾಯ್ ಬ್ರೋ. ನೈಸ್ ಮೀಟಿಂಗ್ ಯು. ಬಾಯ್. ಸ್ಪೀಡ್. ಸಿಗೋಣ. ಏನು ಕಾಣಲ್ಲ ಇವಾಗ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ಸೋ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಯಾವ ಥರ ವೀಡಿಯೋಸ್ ನೋಡಬೇಕು ಅಂತ ಕೆಳಗಡೆ ಸಜೆಸ್ಟ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಅನ್ನೋದು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.